ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ 2 ರಿಂದ 3 ಅಪಘಾತಗಳು ದಿನಕ್ಕೆ ಸಂಭವಿಸ್ತಾನೆ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಖಾಸಗಿ ಆಸ್ಪತ್ರೆಗಳಿಗೆ ಹೋದ್ರೆ ಚಿಕಿತ್ಸೆ ಕೊಡೋ ಮೊದಲು ಬಿಲ್ ಕಟ್ಟಬೇಕು ಅಂತ ಕೇಳ್ತಾರೆ ಅಥವಾ ಅಡ್ಮಿಷನ್ ಮಾಡಿಸಬೇಕು ಅಂತ ನೂರಾರು ಬಗೆಯ ರೂಲ್ಸ್ ಅನ್ನು ಹೇಳ್ತಾರೆ. ಆದರೆ ಇನ್ಮುಂದೆ ಇದೆಲ್ಲದಕ್ಕೂ ಬ್ರೇಕ್ ಹಾಕೋಕೆ ಆರೋಗ್ಯ ಇಲಾಖೆ ಮುಂದಾಗಿದೆ. ಖಾಸಗಿ ಆಸ್ಪತ್ರೆಗಳ ಕಳ್ಳಾಟಕ್ಕೆ ಹೊಸ ರೂಲ್ಸ್. ಟ್ರೀಟ್ಮೆಂಟ್ ಫಸ್ಟ್, ಪೇಮೆಂಟ್ ನೆಕ್ಸ್ಟ್. ಪ್ರಾಣಕ್ಕೆ ಕುತ್ತು ಬಂದ್ರೆ ಮೊದಲು ಹೋಗೋದೇ ಆಸ್ಪತ್ರೆಗೆ. ಭಗವಂತನ ರೂಪದಲ್ಲಿ ವೈದ್ಯರಿರ್ತಾರೆ, ಪ್ರಾಣ ಉಳಿಸ್ತಾರೆ ಅಂತ ನಂಬಿರ್ತೀವಿ. ಆದ್ರೆ ಸರ್ಕಾರಿ ಆಸ್ಪತ್ರೆಗಳಿಗಿಂತ ಖಾಸಗಿ ಆಸ್ಪತ್ರೆಗಳ ಕಡೆ ಮುಖ ಮಾಡೋದೇ ಹೆಚ್ಚು. ಇದನ್ನೇ ಬಂಡವಾಳ ಮಾಡ್ಕೊಂಡಿರೋ ಖಾಸಗಿ ಆಸ್ಪತ್ರೆಗಳು ಚಿಕಿತ್ಸೆಗೂ ಮೊದಲೇ ದುಡ್ಡು ಕಟ್ಟಬೇಕು ಅನ್ನೋ ರೂಲ್ಸ್ ಮಾಡಿದೆ. ದುಡ್ಡು ಕಟ್ಟಿಲ್ಲ ಅಂದ್ರೆ ಪ್ರಾಣ ಹೋಗ್ತಿದ್ರು ಚಿಕಿತ್ಸೆ ಕೊಡದೆ ಅದೆಷ್ಟು ಮಂದಿ ಪ್ರಾಣ ಬಿಟ್ಟಿರೋ ಉದಾಹರಣೆಗಳಿವೆ. ಹೀಗಾಗಿನೇ ಸರ್ಕಾರ ಖಾಸಗಿ ಆಸ್ಪತ್ರೆಗಳ ಕಳ್ಳಾಟಕ್ಕೆ ಬ್ರೇಕ್ ಹಾಕೋಕೆ ಹೊಸ ರೂಲ್ಸ್ ಅನ್ನು ತಂದಿದೆ. ಹಣದಾಸೆಗಾಗಿ ಜನರ ಬಳಿ ಬಿಲ್ ವಸೂಲಿ ಮಾಡ್ತಿದ್ದ ಖಾಸಗಿ ಆಸ್ಪತ್ರೆಗಳಿಗೆ ಬಿಸಿ ಮುಟ್ಟಿಸಿದೆ. ಆರೋಗ್ಯ ಇಲಾಖೆ ತುರ್ತು ಚಿಕಿತ್ಸೆ ನೀಡೋಕೆ ನಿರಾಕರಿಸುವ ಖಾಸಗಿ ಆಸ್ಪತ್ರೆಗಳಿಗೆ ಶಾಕ್ ಅನ್ನು ಕೊಟ್ಟಿದೆ. ಇದಕ್ಕಾಗಿಯೇ ಹೊಸ ಕಾನೂನನ್ನ ರಚನೆ ಮಾಡಿದೆ. ಇನ್ನು ಮುಂದೆ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯೇ ಮೊದಲು ಆದ್ಯತೆ ಕೊಡಬೇಕು, ಆ ನಂತರವೇ ದುಡ್ಡು ಕಟ್ಟಿಸಿಕೊಳ್ಬೇಕು ಅಂತ ರೂಲ್ಸ್ ಅನ್ನು ತಂದಿದೆ. ಅಪಘಾತಕ್ಕೀಡಾದವರಿಗೆ ಮೊದಲು ಚಿಕಿತ್ಸೆ ನೀಡುವಂತೆ ಆದೇಶ ಮಾಡಲಾಗಿದೆ. ಯಾವುದೇ ತುರ್ತು ಚಿಕಿತ್ಸೆ ಇದ್ದಲ್ಲಿ ಮೊದಲು ಅಡ್ಮಿಷನ್ ಮಾಡಿಕೊಳ್ಬೇಕು, ಚಿಕಿತ್ಸೆಯನ್ನ ನೀಡಬೇಕು. ಮುಂಗಡವಾಗಿ ಹಣವನ್ನ ಕೇಳೋ ಹಾಗಿಲ್ಲ. ಇನ್ನು ಮುಂದೆ ಚಿಕಿತ್ಸೆಗೂ ಮೊದಲೇ ಹಣವನ್ನ ಕೇಳಿದ್ರೆ ಜೈಲು ಶಿಕ್ಷೆಗೆ ಗುರಿಪಡಿಸುವುದಾಗಿ ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಈ ಮೂಲಕ ಜನರಿಗೆ ತುರ್ತು ಚಿಕಿತ್ಸೆ ಸಿಗುವ ನಿಟ್ಟಿನಲ್ಲಿ ಪ್ರಾಣ ಉಳಿಸುವ ಕಾರ್ಯ ಮಾಡೋಕೆ ಮುಂದಾಗಿದೆ. ಇನ್ನು ಆರೋಗ್ಯ ಇಲಾಖೆಯ ಈ ಹೊಸ ರೂಲ್ಸ್ ಅನ್ನ ಸಿಲಿಕಾನ್ ಸಿಟಿ ಜನರು ಸ್ವಾಗತಿಸಿದ್ದಾರೆ. ಇದರಿಂದ ಬಹಳ ಅನುಕೂಲವಾಗುತ್ತೆ. ಹಣ ತುರ್ತು ಸಮಯದಲ್ಲಿ ಸಿಗೋದಿಲ್ಲ, ಚಿಕಿತ್ಸೆ ಮೊದಲು ನೀಡಿದ್ರೆ ಉತ್ತಮ ಅಂತಿದ್ದಾರೆ. ಏನಾರೋ ಒಂದು ಕಾರಣಗಳು ಹೇಳ್ತಾ ಇದ್ರು, ಇಲ್ಲ ಮೊದಲೇ ದುಡ್ಡು ಅಮೌಂಟ್ ಕಟ್ಟಿ ಏನಾರೋ ಒಂದು ಕಾರಣ ಹೇಳಿ ಆಕ್ಸಿಡೆಂಟ್ ಆದಂಥ ವ್ಯಕ್ತಿಗೆ ಜೀವ ಹೋಗೋಂಥ ಸಾಧ್ಯತೆನೂ ಇರ್ತಿತ್ತು. ಹಾಗಾಗಿ ಫಸ್ಟೇ ಟ್ರೀಟ್ಮೆಂಟ್ ಕೊಟ್ಟರೆ ತುಂಬ ಒಳ್ಳೆಯದು. ತಂದಿರೋಂಥ ಕಾನೂನು, ಈಗ ಬಂದಿರೋಂಥ ಕಾನೂನು ತುಂಬ ಒಳ್ಳೆಯದು. ಸರ್ಕಾರ ಈ ಥರ ತೀರ್ಮಾನ ತಗೊಂಡಿರೋದು ಭಾಳ ಎಲ್ರಿಗೂ ಅನುಕೂಲ ಆಗುತ್ತೆ. ಯಾಕೆಂದರೆ ಆಕ್ಸಿಡೆಂಟ್ ಆಗೋರಲ್ಲಿ ಎಷ್ಟೋ ಜನಕ್ಕೆ ಎಂಥ ಶ್ರೀಮಂತರಾಗಿದ್ದರೂ ಮನೇಲಿ ದುಡ್ಡು ಇರೋದಿಲ್ಲ. ಆದರೆ ದುಡ್ಡು ತಗೊಂಡು ಅವರು ಟ್ರೀಟ್ಮೆಂಟ್ ಕೊಡೋ ತನಕ ಆಕ್ಸಿಡೆಂಟ್ಗಳಲ್ಲಿ ಬೇರೆ ಥರದಲ್ಲಿ ಅವರು ಸಾಯೋ ಅಂಥ ಪರಿಸ್ಥಿತಿ ಇರ್ತಿತ್ತು. ಆಕ್ಸಿಡೆಂಟ್ ಆದವ್ರಿಗೆ ಕ್ಯೂರ್ ಆಗೋ ತನಕ ಸರ್ಕಾರ ಅದನ್ನು ವಹಿಸ್ಕೊಂಡು ಅವ್ರಿಗೆ ಟ್ರೀಟ್ ಕೊಡಬೇಕು. ಒಟ್ನಲ್ಲಿ ಖಾಸಗಿ ಆಸ್ಪತ್ರೆಗಳ ಕಳ್ಳಾಟಕ್ಕೆ ಹೊಸ ರೂಲ್ಸ್ ಜಾರಿಗೆ ಬರ್ತಿದ್ದು, ಇನ್ನು ಮುಂದೆ ಚಿಕಿತ್ಸೆಗೂ ಮೊದಲು ಹಣದ ಬೇಡಿಕೆ ಇಟ್ಟರೆ ಶಿಕ್ಷೆಗೆ ಒಳಪಡುವುದಂತೂ ಗ್ಯಾರಂಟಿ. ಹಂಸಶ್ಯಾಮಲ, ನ್ಯೂಸ್ 18 ಬೆಂಗಳೂರು.